ಏನಿವತ್ತು ನಾವು ನಮ್ಮೆಲ್ಲರ ಹಿತಚಿಂತಕರು ಶೋಷಿತ ಸಮುದಾಯಗಳ ಬಗ್ಗೆ ಭಾಳ ಅಂತಃಕರಣವಿಟ್ಕೊಂಡು ಸಮಾಜ ಸೇವೆಯನ್ನು ರಾಜಕಾರಣವನ್ನು ಮಾಡ್ಕೊಂಡ್ಬಂದಿರುವಂಥದ್ದು ನಮ್ಮ ಡಾಕ್ಟರ್ ತಿಮ್ಮಯ್ಯ ಸರು, ವಿಧಾನ ಪರಿಷತ್ನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಸರ್. ಇವತ್ತು ಅವರ ಜನ್ಮದಿನ. ನಾವೇ ಅಭಿಮಾನದಿಂದ ಭಾಳ ಪ್ರೀತಿಯಿಂದ ಅವರ ಜನ್ಮದಿನವನ್ನು ಭಾಳ ಸರಳವಾಗಿ ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂಥೇಳಿ ಈ ವಿಶೇಷ ಚೇತನ ಮಕ್ಕಳೊಂದಿಗೆ ಇವತ್ತು ಇಲ್ಲಿ ಮಾಡ್ತಾ ಇರುವಂಥದ್ದು ಈ ಶಾಲೆಯಲ್ಲಿ. ಇದರ ಉದ್ದೇಶ ಇಷ್ಟೇ, ನಾವು ಯಾವ್ಯಾವುದೋ ಕಾರಣಕ್ಕೆ ಜನ್ಮ ತಾಳ್ತೇವೆ. ಹುಟ್ಟಿದ ಮೇಲೆ ಹುಟ್ಟಿನ ಸಾವಿನ ನಡುವೆ ನಾವೇನೆಲ್ಲ ಸಾಧಿಸ್ತೀವಿ, ನಾವೇನೆಲ್ಲ ಮಾಡ್ತೀವಿ ಈ ಸಮಾಜಕ್ಕೆ ಅನ್ನೋದು ಭಾಳ ಪ್ರಮುಖ. ಸಮಾಜ ನಮ್ಗೆ ಏನು ಕೊಡ್ತು ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟು ಅನ್ನೋದು ಪ್ರಶ್ನೆ ಆಗ್ತದೆ. ಆ ನಿಟ್ಟಿನಲ್ಲಿ ತಿಮ್ಮಯ್ಯ ಸಾಹೇಬರು ಒಬ್ಬ ವೈದ್ಯಾಧಿಕಾರಿಯಾಗಿ, ರಾಜಕಾರಣಿಯಾಗಿ ಈ ಸಮಾಜಕ್ಕೆ ವೈಚಾರಿಕ ಚಿಂತನೆಗಳನ್ನು, ಅವರ ಸೇವೆಯನ್ನು, ರಾಜಕಾರಣಿಯಾಗಿ ಭಾಳಷ್ಟು ಸಮುದಾಯಗಳಿಗೆ ಯೋಜನೆಗಳನ್ನು ಭಾಳ ಬದ್ಧತೆಯಿಂದ, ಭಾಳ ನೈತಿಕತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರುವಂಥ ಅವರು ನಿವೃತ್ತಿ ಆದ ನಂತರ ಆರಾಮಾಗಿ ಮನೇಲಿರ್ಬೋದಾಗಿತ್ತು. ಆದರೆ ಅದನ್ನು ಮೀರಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಸಮಾಜಕ್ಕೆ ಹೋಗಿ ತೋರಿಸ್ಕೊಂಡಂಥದ್ದು. ಆ ಸಮಾಜ ಸೇವೆಯನ್ನು ನೋಡಿ ನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಕರೆದು ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದಂಥದ್ದು. ಟಿಕೆಟ್ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಬಂದರು. ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲಿ ಭಾಳಷ್ಟು ವಿಶೇಷವಾದಂಥ ಯೋಜನೆಗಳನ್ನು ಅವರ ಅನುದಾನದಿಂದ ಮಾಡ್ತಾ ಇರುವಂಥದ್ದು. ಈ ಶೋಷಿತ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತುವಂಥದ್ದು, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ದೇವರಾಜ ಅರಸು ಅವರಿಗೆ ವೃತ್ತಿ ಬದುಕನ್ನು ಕೊಟ್ಟರು, ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ರಾಜಕೀಯ ಬದುಕನ್ನು ಕೊಟ್ಟರು. ಈ ಎರಡೂ ಸಮುದಾಯದ ಎರಡೂ ನಾಯಕರೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡು ತಮ್ಮ ವ್ಯಕ್ತಿತ್ವವನ್ನು ಭಾಳ ಸರಳವಾಗಿ ಸಜ್ಜನಿಕೆಯಿಂದ ರೂಪಿಸ್ಕೊಂಡ್ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಚಿವರಾಗಬೇಕು ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಆ ಚಾಮುಂಡೇಶ್ವರಿ ಈ ಎಲ್ಲ ಮಕ್ಕಳ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚು ಸಮರ್ಥವಾಗಿ ಯೋಜನೆಗಳನ್ನ, ಸೇವೆಯನ್ನು ಸಲ್ಲಿಸೋ ಅವಕಾಶವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿಕೊಡ್ಲಿ ಅಂತೇಳಿ ಮನವಿ ಮಾಡ್ತೇನೆ ನಾನು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಅಭಿಮಾನಿಗಳು, ಸ್ನೇಹಿತರು, ಹಿರಿಯರೆಲ್ಲ ಸೇರಿ ಅವರ ಜನ್ಮದಿನವನ್ನು ಭಾಳ ಸರಳವಾಗಿ, ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಥ್ಯಾಂಕ್ ಯು. ಸ್ವಾಭಾವಿಕವಾಗಿ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷವೂ ಅವರವರ ಜನ್ಮ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಒಂದು ವಾಡಿಕೆ ಪದ್ಧತಿ. ನಾನು ಈಗಾಗಲೇ ಹೇಳ್ತೀನಿ, ಹುಟ್ಟು ಒಂದು ಆಕಸ್ಮಿಕಗಳಿಗೆ ನಾವು ಎಲ್ಲಿ ಯಾವ ಊರಿನಲ್ಲಿ ಅಥವಾ ಯಾವ ತಂದೆ ತಾಯಿಗಳು ಹುಟ್ಟಬೇಕು ಅಂತ ಯಾರೂ ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ. ಆ ಆಕಸ್ಮಿಕ ಗಳಿಗೆಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹುಟ್ಟಿದ ಸ್ಥಳದಿಂದ, ಅವ್ರ ತಂದೆ ತಾಯಿಗಳ ಪೋಷಣೆಯಿಂದ ಬೆಳೆದು, ಆ ತಂದೆ ತಾಯಿಗಳ ಪೋಷಣೆಯಲ್ಲಿ ವಿದ್ಯಾಭ್ಯಾಸಗಳನ್ನು ಪಡೆದು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಇದು ಸ್ವಾಭಾವಿಕ. ಆದರೆ ಎಲ್ರಿಗೂ ಕೂಡ ಎಲ್ಲ ಗುರಿನೂ ಮುಟ್ಲಿಕ್ಕೆ ಆಗೋದಿಲ್ಲ. ಕೆಲವರು ವಿದ್ಯಾವಂತರಾಗ್ತಾರೆ, ಕೆಲವರು ಬುದ್ಧಿವಂತರಾಗ್ತಾರೆ, ಕೆಲವರು ವಿದ್ಯೆ ಕಲೀಲಿಕ್ಕೆ ಆಗೋದಿಲ್ಲ, ಕೆಲವರು ತನ್ನ ನಿಗದಿತ ಅಥವಾ ಒಂದು ಯಾವ ಗುರಿ ಮುಟ್ಟಬೇಕು ಆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯ ಪ್ರಯತ್ನ ಮಾಡಿದರೆ ಮತ್ತು ಪರಿಶ್ರಮ ಇದ್ದರೆ ಏನೇನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಹಾಗೆ ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದು ಕಷ್ಟಪಟ್ಟು ಓದಿ, ಆ ದಿನಗಳಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದ ಫಸ್ಟ್ ಇಯರ್ನಲ್ಲಿ ತಂದೆ ಕಳೆದುಕೊಂಡಿದ್ದರೂ ಕೂಡ ನಾನು ಕಷ್ಟಪಟ್ಟು ಓದಿ ನಾನು MBBS ಮಾಡಿದ್ರಿಂದ, ಆ ಕಷ್ಟಪಟ್ಟು MBBS ಪಾಸ್ ಮಾಡಿದ ಒಂದು ಇದರಲ್ಲಿ ನನ್ನ ಅದೃಷ್ಟ, ನಮ್ಮೂರಿನವರೇ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರಸು. ನಾನು ಕಷ್ಟಪಟ್ಟು ಓದಿರ್ತೋ ಗೊತ್ತು. ನನ್ನ ತಂದೆ ಆಕಸ್ಮಿಕವಾಗಿ ಕಾರ್ ಆಕ್ಸಿಡೆಂಟ್ ತೀರೋದಾಗ ಅವರು ಸಾರಿಗೆ ಸಚಿವರಾಗಿದ್ದರು 1965ನೇ ಇಸ್ವಿನಲ್ಲಿ. ಆಗ ಸ್ಥಳಕ್ಕೆ ಬಂದು ನನಗೆ ಧೈರ್ಯ ಹೇಳಿದರು, ನೀನು ಓದಪ್ಪ ಕಷ್ಟಪಟ್ಟು ಅಂತ. ಅದೇ ರೀತಿ ಕಷ್ಟಪಟ್ಟು ಓದಿದ್ದೆ.
MBBS ಮುಗಿದ ತಕ್ಷಣ ನಾನು ಯಾತಕ್ಕೆ ಅದನ್ನೇ ಹೇಳ್ತಿರ್ತೀನಿ ಅಂದರೆ, ಮನುಷ್ಯನಿಗೆ ಕಷ್ಟಗಳು ಬರ್ತದೆ, ನಾವು ಅದನ್ನು ನಿಭಾಯಿಸ್ಕೊಂಡು ನಾವು ಗುರಿ ಮುಟ್ಟಬೇಕು ಅಂತ ಒಂದು ವಿಶ್ವಾಸ ಇದ್ದರೆ, ಪರಿಶ್ರಮ ಇದ್ದರೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಅನೇಕ ಯುವಕರಿಗೆ ಅದು ಗೊತ್ತಾಗಲಿ ಅಂತ. ಸೊ ಹಾಗಾಗಿ ಅವತ್ತು ನನಗೆ MBBS ಪಾಸ್ ಮಾಡಿ ಹೋದ ತಕ್ಷಣ ಪಾಪ ಮುಖ್ಯಮಂತ್ರಿಗಳು ಕರೆದು ನನಗೆ ನೇರ ನೇಮಕಾತಿ ಮಾಡಿ ಒಂದೇ ದಿವಸದಲ್ಲಿ ಆರ್ಡ್ರ್ ಕೊಟ್ಟರು. ಆವತ್ತಿನ ದಿವಸ ದೊಡ್ಡ ಸುದ್ದಿ ಅದು. ಏನಪ್ಪ, ನೇರವಾಗಿ ಗೆಸ್ಟೆಡ್ ಆಫೀಸರ್ ಕ್ಲಾಸ್ 1 ಅಪಾಯಿಂಟ್ ಮಾಡಿಬಿಟ್ಟಿದ್ದಾರೆ ಅಂತ ದೊಡ್ಡ ಸುದ್ದಿ. ಮತ್ತು ಆವತ್ತಿನ ದಿನ ವಿರೋಧ ಪಕ್ಷದವರು ಕೂಡ ಅದನ್ನು ಗಲಾಟೆ ಮಾಡಿದ್ರಂತೆ. ಆಗ ಹೇಳಿದ್ದವರು, ನೋಡಪ್ಪ, ಹುಣಸೂರು ತಾಲೂಕಲ್ಲೇ ಯಾವ ಮುಂದುವರೆದ ಜನಾಂಗನೂ ಇಲ್ಲ, ಹಿಂದುಳಿದ ಜನಾಂಗನೂ ಇಲ್ಲ. ದಲಿತರ ಪೈಕಿ ಒಬ್ಬ MBBS ಮಾಡಿದ್ದಾನೆ ಹುಣಸೂರು ತಾಲೂಕಲ್ಲಿ. ಹುಣಸೂರು ತಾಲೂಕಿನ ಫಸ್ಟ್ MBBS ಮಾಡಿರೋರು ಆವತ್ತಿನ ದಿವಸದಲ್ಲಿ ಆ ಕ್ಷೇತ್ರದಲ್ಲಿ. ಹಾಗೆ ಮೈಸೂರು ಜಿಲ್ಲೆಗೆ ಮೊದಲು ದಲಿತರ ಪೈಕಿ. ಹೀಗಿದ್ದು ನೋಡಿಕೊಂಡು ನಾನು ಕೊಟ್ಟಿದ್ದೀನಿ, ವಿಶೇಷವಾಗಿ ಅಪಾಯಿಂಟ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ಹೇಳಿದರು. ನೋಡು, ನಿನಗೆ ಸರ್ಕಾರದಲ್ಲಿ ಇರ್ತಕ್ಕಂಥ ಕಾನೂನು ಬ್ರೇಕ್ ಮಾಡಿಕೊಟ್ಟಿದ್ದೀನಿ, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ. ಸೊ ನೀನು ಒಳ್ಳೆಯ ಸೇವೆ ಮಾಡಬೇಕು ಅಂತ. ಅದೇ ರೀತಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬಂದಾಗ ನನಗೆ ನನ್ನ ಅದೃಷ್ಟ, ಭಾಳ ಬೇಗ ಬೇರೆ ಬೇರೆ ಕೋರ್ಸ್ಗೆ ಹೋದೆ. ಹೈಯರ್ ಎಜುಕೇಷನ್ ಓದಿದೆ. ಮತ್ತು ಹೈಯರ್ ಎಜುಕೇಷನ್ ಓದ್ ಕೂಡಲೇ ನಾನು 10-11 ವರ್ಷದಲ್ಲಿ ನಾನು ಮೆಡಿಕಲ್ ಆಫೀಸರಿಂದ ಡಿಸ್ಟ್ರಿಕ್ಟ್ ಜಿಲ್ಲಾ ಆರೋಗ್ಯಾಧಿಕಾರಿ ಆದೆ. ಕೊಡಗಿನ ಜಿಲ್ಲಾ ಆರೋಗ್ಯಾಧಿಕಾರಿ ಇದೆ. ಅಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವಾರ್ಡ್ಗಳು ಬಂತು, ಪ್ರೆಸಿಡೆಂಟ್ ಅವಾರ್ಡೆಲ್ಲ ಬಂತು. ಮತ್ತು ಮೈಸೂರಿಗೆ ಬಂದೆ. ಮೈಸೂರಲ್ಲಿ 5 ವರ್ಷ ಇದ್ದೆ, ಅಲ್ಲಿ ಏಜ್ ಆಗಿದ್ದು ಆ ಕಾಲದಲ್ಲಿ 87 to 92. ಆಗಲೂ ಕೂಡ ಭಾಳಷ್ಟು ಚಾಲೆಂಜ್ ಇತ್ತು ನಮಗೆ. ಕುಷ್ಠರೋಗ ಭಾಳ ಪ್ರಾಧಾನ್ಯ. ಚಾಮರಾಜನಗರ ತಾಲೂಕಿನಲ್ಲಿ ಕುಷ್ಠರೋಗ ಅವತ್ತು ನೀವೆಲ್ಲ ನೋಡಿದಿರೋ ಗೊತ್ತಿಲ್ಲ, ಕೈ ಕಾಲು ಎಲ್ಲ ಹೊಟ್ಟೋಗ್ತಿತ್ತು ಕುಷ್ಠರೋಗ. ಆ ಕುಷ್ಠರೋಗ ನಿವಾರಣೆ ಮಾಡಿ ಟ್ರೀಟ್ ಮಾಡ್ತಕ್ಕಂಥ ಚಾಲೆಂಜ್ ಆಗ ನಮಗೆ. ಸೊ ಆ ಚಾಲೆಂಜ್ ತೊಗೊಂಡು ಚಾಮರಾಜನಗರದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು. ಮತ್ತು ಅದೇ ರೀತಿ ಕಾಲರಾ ಕಂಟ್ರೋಲ್ ಮಾಡೋದು. ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಳ್ಳೆ ಯಶಸ್ಸು ಮಾಡೋದ್ರಿಂದ ನನಗೆ ಆವತ್ತಿನ ದಿವಸ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ತು. ರಾಷ್ಟ್ರ ಪ್ರಶಸ್ತಿ ಬಂದ ಮೇಲೆ WHO ಫೆಲೋಶಿಪಲ್ಲಿ ಅಲ್ಲಿ ಹೋದೆ. ಹೀಗೆ ನನ್ನ ಸಾಧನೆಗಳಲ್ಲಿ ಸರ್ಕಾರಿ ಸೇವೆ ಮಾಡಿದೆ. ಅದಾದ ನಂತರ ದೇವರಾಜ ಅರಸು ಅವ್ರ ಹೆಸರು ಉಳಿಸ್ಬೇಕು ಅಂತಲೇ ನಾವು ಸ್ವಲ್ಪ ಮಾಡಿದೆ. ಆಮೇಲೆ ಸರ್ಕಾರಿ ಸೇವೆ ನಿವೃತ್ತಿ ಆದಮೇಲೆ ಸಾಮಾಜಿಕ ಸೇವೆ ತೊಡಗಿಸ್ಕೊಂಡಾಗ ಸಿದ್ದರಾಮಯ್ಯ ಸಾಹೇಬ್ರು ನಾನು ಗುರುತಿಸ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು MLC ಮಾಡಿದ್ರು. ಸೊ ಅದರಿಂದ ಈಗ ನನ್ನ ವೈದ್ಯಕೀಯ ಸೇವೆ ಬಿಟ್ಟು ಸಮಾಜ ಸೇವೆ ಬಂದಿದ್ದೀನಿ. ಸಮಾಜ ಸೇವೆಯೂ ಕೂಡ ನಾನು ಎಲ್ಲ ರೀತಿಯಲ್ಲೂ ನನ್ನ ಶಕ್ತಿ ಮೀರಿ ಈ 2 ಜಿಲ್ಲೆಗೂ ಕೂಡ ನನ್ನ ಶಕ್ತಿ ಅನುಸಾರವಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಇಂಥ ಒಂದು ಇದರಲ್ಲಿ ನನಗೆ ಬರ್ತ್ಡೇಗಳೆಲ್ಲ ಆಚರಿಸ್ಕೊಂಡು ನಾನು ಅಭ್ಯಾಸ ಇಲ್ಲ, ಮಾಡೋದಿಲ್ಲ. ಆದರೂ ನಮ್ಮ ಸ್ನೇಹಿತರು, ನಮ್ಮ ಶಿವರಾಮು ಮತ್ತು ಅವರ ಸಂಗಡಿಗರೆಲ್ಲ ಸೇರಿಸಿ ಇವತ್ತು ನೆನ್ನೆ ಎಲ್ಲ ಬಡವರ ಮಕ್ಕಳಿಗೆ ಊಟ ಹಾಕ್ಸಿದ್ದಾರೆ. ಮತ್ತು ನೆನ್ನೆ ಸಾಯಂಕಾಲ ವಯೋವೃದ್ಧರ ಒಂದು ಹಾಸ್ಟೆಲಲ್ಲಿ ಮಾಡಿದ್ರು. ಇವತ್ತು ನಮ್ಮ ಅಂಗವಿಕಲ ಡೆಫ್ ಆ್ಯಂಡ್ ಬ್ಲೈಂಡ್ ಸ್ಕೂಲಲ್ಲಿ ಮಾಡಿಸಿದ್ದಾರೆ. ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದಾರೆ. ಯಾಕೆಂದರೆ ನನ್ನ ಹೆಸರಲ್ಲಿ ಪಾಪ ಅವ್ರ ಖರ್ಚಲ್ಲಿ ಮಾಡ್ತಿದ್ದಾರೆ. ನಾನೇನು ಇವ್ರಿಗೆ ಇದು ಕೊಟ್ಟಿಲ್ಲ, ಅವತ್ತೇನು ಮಾಡಿಲ್ಲ. ಪಾಪ ಅವರೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಹೆಸರಲ್ಲಿ ನಮ್ಮ ಹುಟ್ಟಿದಬ್ಬರೆಲ್ಲ ಮಕ್ಕಳಿಗೆಲ್ಲ ಒಂದು ವಿಶೇಷವಾದ ಊಟ ಹಾಕ್ಸ್ತಾ ಇದ್ದಾರೆ. ನಾನು ಆ ದಾನಿಗಳಿಗೆ ಮೊದಲು ನಾನು ಚಿರಋಣಿ ಹೇಳ್ತೇನೆ. ಮತ್ತು ನನಗೆ ಇಷ್ಟೊಂದು ಶುಭಾಶಯಗಳು ಹೇಳಿದಂಥ ಎಲ್ಲ ನನ್ನ ಸನ್ಮಿತ್ರರಿಗೆ, ನನ್ನ ಹಿತೈಷಿಗಳಿಗೆ ವಂದಿಸ್ತೇನೆ. ನಮಸ್ಕಾರ.